ಹಲೋ ಫ್ರೆಂಡ್ಸ್, ಇದು ಶಿಕಾರಿಪುರ ಟಂಬ್ಲರ್ ಪಿಜನ್ಸಿಂದ. ಇದು ಏನು ಪೀಪಲ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಸೇಮು ಅದೇ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ವಿಡಿಯೋ ಜಾಸ್ತಿ ದೊಡ್ಡದು ಹಾಕಿದ್ರೇನು ನಿಮಗೆ ಬೋರಿಂಗ್ ಥರ ಅನಿಸ್ಬಿಡುತ್ತೆ. ಆಮೇಲೆ ಜಾಸ್ತಿ ದೊಡ್ಡದಾಗ್ಬಿಟ್ರೂ ತೀರಾ ಅರ್ಥ ಆಗಲ್ಲ. ಅದಕ್ಕೆ ನಾನು ಒನ್ ಬೈ ಒನ್ನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಈ ಪುತ್ಲಿಯಲ್ಲಿ ಇನ್ನೂ ಏನೇನು ನೋಡ್ಬೋದು ಅಂತ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಇದು ಯಾವ ಥರ ಎಳ್ದು ಬಾಜಿ ಹೊಡೆಯೋದು ಅಂತ. ಇನ್ನೊಂದು ಈ ಪೀಪಲಲ್ಲಿ ಇನ್ನು ಮೇನ್ ಕ್ಯಾರೆಕ್ಟರ್ ಏನು ನೋಡಬೇಕು ಅಂದರೆ ಯಾವ ಶೇಪಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದ್ಬಿಟ್ಟು, ಅದು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ. ಇದರಲ್ಲಿ ಏನಂದರೆ ಇವಾಗ ಈ ಪುತ್ಲಿಯಲ್ಲಿ ಗೇಟ್ಲಿ ಹೆಂಗೆ ಮಾಡೋದು ಅಂತ ಇರುತ್ತೆ. ಅಕ್ಕಿ ಗೇಟ್ಲಿ ಮಾಡೋದು. ಗೇಟ್ಲಿ ಅಂತಂದರೆ ಏನಂದರೆ, ಅಕ್ಕಿ ಛತ್ರಿ ಹತ್ರ ಬಂದು ಸ್ವಲ್ಪ ಹಿಂಗೆ ರೆಕ್ಕೆ ಹಿಂಗೆ ಅಂದಿದ ತಕ್ಷಣವೇ ಮೇಲಾಗ್ಬಿಡುತ್ತೆ ಅಕ್ಕಿ. ಮೇಲಾಗ್ಬಿಟ್ಟು ರೌಂಡ್ ಹೊಡ್ಕೊಂಡು ಮುಂದೆ ಹೋಗ್ಬಿಡುತ್ತೆ ಅಕ್ಕಿ. ಅಂದರೆ ಇಳಿಯೋಕ್ಕೂ ಸ್ವಲ್ಪ ಕಷ್ಟ ಬೀಳುತ್ತೆ ಅಕ್ಕಿ, ಸ್ವಲ್ಪ ಸುಮಾರು ಟೈಮ್ ಮಾಡುತ್ತೆ. ಅದೇನೆಂದರೆ ಒಂದು ಬಂದ್ಬಿಟ್ಟು ಬಾಲದಲ್ಲೂ ಇದೆ ಸಿಂಟಮ್ಸು. ಮೇನ್ ಏನಂದರೆ ನಿಮಗೆ ಅಕ್ಕಿ ಕಣ್ಣಲ್ಲೇ ನಿಮಗೆ ಕ್ಲೀನಾಗಿ ತಿಳಿಸ್ಕೊಟ್ಬಿಡುತ್ತೆ ಅದು ಯಾವ ಥರ ಸಿಂಟಮ್ಸ್ ಇರುತ್ತೆ ಅಂದರೆ. ಇದು ನಾನೊಂದು ಕಣ್ಣದು ವಿಡಿಯೋ ಇದರಲ್ಲಿ ಕ್ಲೀನಾಗಿ ತೋರಿಸ್ತೀನಿ ನೋಡಿ, ಅದು ನೋಡ್ಕೊಳ್ಳಿ ನೀವು, ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ ಅವಾಗ. ಈ ಫ್ರೆಂಡ್ಸ್, ಈ ಕಣ್ಣದ ವಿಡಿಯೋ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈ ಪುತ್ಲಿ ಶೇಪ್ ನೋಡಿ ಸೆಂಟ್ರಲ್ಲಿದೆ. ಆದರೆ ಏನಂದರೆ ಅಕ್ಕಿದು ಪುತ್ಲಿ ಶೇಪ್ ಬಂದು ಒಂಥರ ಏನು ಹೇಳೋದು, ಸ್ಕ್ವೇರ್ ಥರ ಕಾಣಿಸುತ್ತೆ ನೋಡೋಕ್ಕೆ ಒಂಚೂರು. ಅದು ಪುತ್ಲಿ ಸಿಂಕ್ ಮಾಡಿ ಇಟ್ಕೊಂಡಿರೋದಕ್ಕೆ ಈ ಥರ ಕಾಣಿಸುತ್ತೆ. ಈ ಅಕ್ಕಿಯಲ್ಲಿ ಏನೇನು ಸಿಂಟಮ್ ಮಾಡುತ್ತೆ ಅದು ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ನೋಡ್ತಾ ಹಿಂಗೆ ನಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಇದು ನೋಡ್ಕೊಳ್ಳಿ. ಇವಾಗ ನಾನು ಸ್ಲೋ ಮೋಷನ್ನಾಗಿ ಇದು ಮಾಡ್ತೀನಿ. ಅವಾಗ ಈ ಅಕ್ಕಿದು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ನೋಡಿ ಅಕ್ಕಿ ಪುತ್ಲಿ ಶೇಪ್ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಪುತ್ಲಿ ನೋಡಿ ಅಕ್ಕಿ ಸ್ವಲ್ಪ ಹಂಗೆ ವೈಫರ್ ಯಾವಾಗ ಹೊಡೆಯುತ್ತೆ ಆವಾಗ ಅಕ್ಕಿದು ರಪ್ಪೆ ಹೊಡೆಯುತ್ತಲ್ಲ ವೈಫರು, ಆ ವೈಫರ್ ಹೊಡೆಯೋವಾಗ ಅದು ಪುತ್ಲಿ ನೋಡಿ ಸ್ವಲ್ಪ ಸಿಂಕ್ ಮಾಡಿ ದೊಡ್ಡದು ಮಾಡುತ್ತೆ ನೋಡಿ ಹಿಂಗೆ. ಇದು ನೋಡಿ ಸಿಂಕ್ ಮಾಡಿ ವೈಫರ್ ಹಿಂಗೆ ಮಾಡುತ್ತಲ್ಲ, ಆವಾಗ ಅಕ್ಕಿ ಏನು ಮಾಡುತ್ತಂದರೆ ರೈಸ್ ಆಗ್ಬಿಡುತ್ತೆ ಅಕ್ಕಿ. ಅವಾಗ ಈ ಥರ ರೈಸ್ ಆಗ್ಬಿಡುತ್ತೆ ಅಕ್ಕಿ. ಈ ಅಕ್ಕಿಯಲ್ಲಿ ಬಾಜಿನೂ ಜಾಸ್ತಿ, ಅದು ಮುಂದೆ ವಿಡಿಯೋಗಳಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪುತ್ಲಿದು ಶೇಪ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ನೋಡಿ. ಅಕ್ಕಿದು ಈ ಶೇಪು ಇರೋ ಪುತ್ಲಿಗಳು ನೀವು ಯಾವುದು ನೋಡಿದ್ರೂ ಗೇಟ್ಲಿ ಇರುತ್ತೆ ಈ ಅಕ್ಕಿಯಲ್ಲಿ. ಏನಂದರೆ ಇದು ಒಂಥರ ಫ್ಲೈಟ್ ಥರ, ಅಂದರೆ ಇದು ರೆಕ್ಕೆ ಹಾಕ್ಕೊಂಡು ಅಕ್ಕಿ ಏನಾಗುತ್ತಂದರೆ ಛತ್ರಿ ನೋಡಿ ಮುಂದೆ ಬರುತ್ತೆ ಅಕ್ಕಿ, ಹಂಗೆ ರೈಸ್ ಆಗ್ಬಿಡುತ್ತೆ. ಅದರಲ್ಲಿ ಏನು ಸಿಂಟಮ್ಸ್ ಅಂದರೆ ಈ ಪುತ್ಲಿ ಏನು ನಿಮಗೆ ಸ್ವಲ್ಪ ಸಿಂಕ್ ಮಾಡಿ, ಸ್ವಲ್ಪ ನೋಡಿ ಈ ಥರ ಸಿಂಕ್ ಮಾಡುತ್ತೆ ಅಕ್ಕಿ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಈ ಥರ ಸಿಂಕ್ ಮಾಡುತ್ತೆ ಅಕ್ಕಿ. ಆಮೇಲೆ ಈ ಪುತ್ಲಿ ಶೇಪ್ ನೋಡ್ಕೊಳ್ಳಿ. ಈ ಥರ ಶೇಪು ಅಂದರೆ ಎಕ್ಸಾಂಪಲ್ಗೆ ಈ ಪುತ್ಲಿ ಶೇಪ್ ನೋಡ್ಕೊಳ್ಳಿ, ಡ್ರಾಯಿಂಗ್ ಮಾಡ್ತೀನಿ ನಾನು ನೋಡಿ. ಈ ಶೇಪಲ್ಲಿ ಇರೋ ಅಕ್ಕಿ ಆದಷ್ಟು ಅಕ್ಕಿ ಏನಾಗುತ್ತಂದರೆ ಗೇಟ್ಲಿ ಮಾಡುತ್ತೆ. ಈ ಶೇಪಲ್ಲಿದ್ದರೆ ಈ ಥರ ಶೇಪ್ ಮಾಡೋ ಅಕ್ಕಿ ಏನಾಗುತ್ತಂದರೆ ಗೇಟ್ಲಿಗಳು ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ. ಅದಾದಮೇಲೆ ಇದೇ ಈ ಶೇಪು ಬಂದ್ಬಿಟ್ಟು ಈ ಕಡೆ ಇರುತ್ತೆ ನೋಡಿ, ಅವಾಗ ಹಿಂಗಿರುತ್ತೆ ನೋಡಿ. ಈ ಅಕ್ಕಿಯಲ್ಲಿ ಏನಂದರೆ ಛತ್ರಿ ನೋಡಿ ಬಾಜಿ ಮಾಡೋದು ಅಂತ. ಛತ್ರಿ ನೋಡಿದ್ರೆ ಅಕ್ಕಿ ಏನಾಗುತ್ತೆ ಬಾಜಿ ಮಾಡುತ್ತೆ. ಇದು ಬಾಜಿದು ನೋಡೋದು ಸಿಂಟಮ್ಸು ನಾನು ಹೇಳ್ತೀನಿ. ಒಂದು ಇದು ಅಕ್ಕಿ, ಇನ್ನೊಂದು ಏನಂದರೆ ಈ ಪುತ್ಲಿ ಬಂದ್ಬಿಟ್ಟು ಈ ಥರ ಇರುತ್ತೆ ನೋಡಿ, ಈ ಥರ ಶೇಪಲ್ಲಿ ಇರಿ ನಾನು ತೋರಿಸ್ತೀನಿ. ಈ ಪುತ್ಲಿಯಲ್ಲಿ ನೋಡಿ ಇದು ಏನಂದರೆ ಈ ಪುತ್ಲಿ ನೋಡಿ ಇಲ್ಲಿ ಶಾರ್ಪ್ ಆಗಿದ್ದು, ಈ ಕಡೆ ಶಾರ್ಪ್ ಆಗಿದ್ದು, ಈ ಕಡೆ ಜಾಸ್ತಿ ಇದಾಗಿರುತ್ತೆ. ಈ ಅಕ್ಕಿ ಏನಂದರೆ ಸ್ಪ್ರಿಂಗ್ ಗೇಟ್ಗಳು ಹೊಡೆಯುತ್ತೆ. ಅಂದರೆ
ಹೊಡ್ದು ಏನಾಗುತ್ತೆ ಅಂದರೆ ರಿವರ್ಸ್ ಹೋಗ್ತಾ ಇರುತ್ತೆ, ಹಿಂದೆಗಡೆ ಬ್ಯಾಕ್ ಹೋಗ್ತಾ ಇರುತ್ತೆ. ಅದೇ ಈ ಕಡೆ ಏನಿದೆ, ಈ ಕಡೆ ಏನು ಸ್ವಲ್ಪ ಸಣ್ಣ ಇದ್ದೆ ಅಕ್ಕಿ, ಇದು ಈ ಕಡೆ ಜಾಸ್ತಿ ದಪ್ಪ ಇರುತ್ತಲ್ಲ ಅಂಥ ಅಕ್ಕಿ ಬಂದ್ಬಿಟ್ಟು ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ಇದರಲ್ಲಿ ಕ್ಲೀನಾಗಿ ಅರ್ಥ ಆಗುತ್ತೆ. ಅದು ಯಾಕಂದರೆ ವಿಡಿಯೋ ಸ್ವಲ್ಪ ಪ್ಲೇ ಆಗ್ತಾಯಿದ್ರೆ ನಿಮಗೆ ತಿಳಿಸ್ಕೊಡೋಕೆ ಕ್ಲೀನಾಗಿ ಆಗುತ್ತೆ. ಈ ಅಕ್ಕಿಯಲ್ಲಿ ಸಿಂಟಮ್ಸ್ ಯಾವ ಥರ ಮಾಡುತ್ತೆ ನೀವು ನೋಡ್ಕೊಳ್ಳಿ. ಇಂಥ ಅಕ್ಕಿ ಇರೋದು ಬಂದ್ಬಿಟ್ಟು ನಿಮಗೆ ಜಾಸ್ತಿ ಸ್ಪ್ರಿಂಗ್ ಏಟ್ಗಳು, ಅಂದರೆ ಹೊಡ್ದು ರಿವರ್ಸ್ ಆಗೋದು. ರಿವರ್ಸು ಅಂದರೆ ಒಂದು ಅಕ್ಕಿ ಹೊಡ್ದು ಮುಂದೆ ಹೋಗುತ್ತೆ ಅಕ್ಕಿ, ಒಂದು ಹೊಡಿತಾ ಹಿಂದೆ ಬರುತ್ತೆ. ಅಂಥ ಅಕ್ಕಿ ಮಾಡೋ ಸಿಂಟಮ್ಸು. ಅಂದರೆ ಇಂಥ ಅಕ್ಕಿಗಳಲ್ಲಿ ಇದೇ ಥರನೇ ಸಿಂಟಮ್ಸ್ ಇರೋದು. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಇದರಲ್ಲಿ ನೋಡಿ ಹೆಂಗೆ ಯಾವ ಥರ ಮಾಡುತ್ತೆ ನೋಡಿ ಸಿಂಟಮ್ಸು. ಈ ಅಕ್ಕಿ ಏನಂದರೆ ಬಾಜಿ ಮಾಡಿದ್ರೆ ರಿವರ್ಸ್ ಆಗಿ ಹೊಡೆಯುತ್ತೆ ಅಕ್ಕಿ. ಅಂದರೆ ಇದು ಏನು ನೋಡಬೇಕು ಅಂದರೆ, ಇದು ನಾನು ನಿಮಗೆ ಕ್ಲೀನಾಗಿ ಇವಾಗ ತಿಳಿಸ್ಕೊಡ್ತೀನಿ. ಬೇರೆ ಅಕ್ಕಿಯಲ್ಲಿ ಅಂದರೆ ಬೇರೆ ಒಂದು ಕಣ್ಣದು ಫೋಟೋದಲ್ಲಿ ನಿಮಗೆ ಬಿಡಿಸ್ಬಿಟ್ಟು ನಾನು ಹೇಳ್ತೀನಿ ಯಾವ ಥರ ಅಂತ. ನೋಡಿ ಎಕ್ಸಾಂಪಲಾಗಿ ಈ ಪುತ್ಲಿ ಏನು ಅಕ್ಕಿ ನೋಡ್ತಾ ಇತ್ತು, ಈ ಕರಿ ಗುಡ್ಡೆನ ನೀವು ಅಬ್ಸರ್ವ್ ಮಾಡಿ. ಅಂದರೆ ಇದು ಬಂದ್ಬಿಟ್ಟು 12, ಇದು 6, ಇದು 9, ಇದು 3. ಈ ಪೊಸಿಷನಿಂದ ಈ ಅಕ್ಕಿ ಏನು ಮಾಡುತ್ತೆ, ಇದು 5, ಇದು 5, ಇದು 8, ಇದು 7, ಇದು 10, ಇದು 11, ಇದು 1, ಇದು 2, ಇದು 4. ಈ ಥರ ಈ ಅಕ್ಕಿ ಪುತ್ಲಿ ಬಂದ್ಬಿಟ್ಟು ಈ ಸೈಡಲ್ಲಿ ನೋಡುತ್ತೆ. ಇದು 5ನೇ ಮಾರ್ಕ್ ಕಡೆ. ಈ ಪುತ್ಲಿ ಬಂದ್ಬಿಟ್ಟು ಈ 5ನೇ ಕಡೆ ನೋಡಿ, ಅಕ್ಕಿ ಹಿಂಗೆ ರಿವರ್ಸ್ ಹೋದರೆ, ಈ ರಿವರ್ಸ್ ಹಿಂಗೋದ್ರೆ ಅಕ್ಕಿ ಏನು ಮಾಡುತ್ತಂದರೆ ಹೊಡ್ದು ಹಿಂದೆ ಹೋಗುತ್ತೆ ಅಕ್ಕಿ. ಅದೇ ಇದು ಹಿಂಗೆ ಪುತ್ಲಿನ ಈ ಕಡೆ ಬಗ್ಸಿ ಸುಮ್ಮನೆ ಒಂದು ಕಡೆ ಹಿಂಗೆ ನೋಡುತ್ತೆ ಅಕ್ಕಿ. ಅದು ನೋಡ್ಬಿಟ್ಟು ಹಿಂಗಾದರೆ ಅಕ್ಕಿ ಏನಾಗುತ್ತಂದರೆ ಒಂದೊಂದು ಅಕ್ಕಿ ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ಉಳ್ಳಾಕ್ಕೊಂಡು ಹೋಗುತ್ತೆ ಅಕ್ಕಿ. ಅದೇ ಅಕ್ಕಿ ಅಕಸ್ಮಾತ್ ಬೈ ಚಾನ್ಸು ಇದು ಈ ಕಡೆ ನೋಡ್ತಾ ಹಿಂಗೆ ಹೋಗ್ತಾ ಹಿಂಗೆ ನೋಡಿದ್ರೆ ಅದು ಸ್ವಲ್ಪ ಎಳೆದು ಹೊಡೆಯುತ್ತೆ ಅಕ್ಕಿ. ಅದೇ ಹಿಂಗೆ ನೋಡ್ತಾ ಹಿಂಗೆ ರಿವರ್ಸ್ ಹಿಂಗೆ ಮುಂದೆ ಹೋಗ್ಬಿಟ್ರೆ ಈ ಅಕ್ಕಿ ಏನಂದರೆ ಬಾಜಿ ಮಾಡಿಬಿಟ್ಟು ಮುಂದೆ ಹೋಗ್ಬಿಡುತ್ತೆ ಅಕ್ಕಿ ಅಂತ. ಈ ಬಾಜಿ ಮಾಡೋದ್ರಲ್ಲಿ ಈ ಪುತ್ಲಿಯಲ್ಲೇ ಇದು ಸಿಂಟಮ್ಸ್ ಇದೆ. ನೀವು ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇದು ಯಾವಾಗಲೂ ನೋಡ್ಕೊಳ್ಳಿ, ಯಾವಾಗ ಈ ಪುತ್ಲಿ ಬಂದ್ಬಿಟ್ಟು ಈ 5ನೇ ಕಡೆ ನೋಡುತ್ತೆ ಆವಾಗಲೇ ಬಂದ್ಬಿಟ್ಟು ಅಕ್ಕಿ ಬಾಜಿ ಮಾಡೋದು ಅಂತ. ಇನ್ನು ಕೆಲವು ಸಿಂಟಮ್ಸ್ ಇದೆ ಅಕ್ಕಿ ಪುತ್ಲಿಯಲ್ಲಿ, ಅದು ರಿಂಗಲ್ಲಿ ಹೇಳ್ತೀನಿ ನಾನು ಯಾವ ಥರ ರಿಂಗ್ ಇದ್ದರೆ ಅದರಲ್ಲಿ ಬಾಜಿ ಇದೆ ಇಲ್ಲ ಅಂತ ನೋಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ. ಒಂದು ನೋಡ್ಕೊಳ್ಳಿ, ಅಕ್ಕಿ ಪುತ್ಲಿ ಶೇಪು ಬಂದು ನೋಡೋ ರೀತಿ ಬಂದ್ಬಿಟ್ಟು ಯಾವಾಗಲೂ ಈ ಕಡೆ ಇದು 9 ಅಂದರೆ, ಇದು 8 ಅಂದರೆ, ಇದು 7, ಇದು 6. ಈ ಕಡೆ ಅಬ್ಸರ್ವ್ ಮಾಡ್ತಾ ಇರೋ ಅಕ್ಕಿ ಸಿಕ್ಕಾಪಟ್ಟೆ ಖಾಲಿ ಬೀಳುತ್ತೆ ಅಕ್ಕಿ. ಇದು ಈ ಕಡೆ ಮಾಡೋ ಅಕ್ಕಿ ಬಾಜಿ ಮಾಡಿ ಅಕ್ಕಿ ಏನಾದರೂ ಇದು ಫಿನಿಷಿಂಗ್ ಮಾಡುವಾಗ ಏನಾದರೂ ಒಂದು ಎಡವಟ್ಟು ಮಾಡುತ್ತೆ. ಅದೇ ಇದು 7ನೇ ಕಡೆ ಇರುತ್ತಲ್ಲ, ಈ ಕಡೆ ಇರೋ ಅಕ್ಕಿ ಕರೆಕ್ಟಾಗಿ ಫಿನಿಷಿಂಗ್ ಮಾಡುತ್ತೆ, ಈ ಕಡೆ ಅಕ್ಕಿ ಇರೋದನ್ನು ಕರೆಕ್ಟಾಗಿ ಫಿನಿಷಿಂಗ್ ಮಾಡುತ್ತೆ. ಇದು 9ನೇ ಇರೋ ಅಕ್ಕಿನೂ ಗೇಟ್ಲಿ ಮಾಡಿ ಮುಂದೆ ಪಾಸ್ ಆಗಿಬಿಡುತ್ತೆ. ಅದು ಸ್ವಲ್ಪ ಕತ್ಲಾದರೆ ಅವಾಗೇನಂದರೆ ಅಕ್ಕಿ ಹಿಂಗೆ ಈ ಕಡೆ ನೋಡಿದ್ರೆ ಪರವಾಗಿಲ್ಲ ಅಕ್ಕಿ ಕುತ್ಕೊಳುತ್ತಂತ, ಇಲ್ಲ ಮುಂದೆ ನೋಡಿದ್ರೆ ಅಕ್ಕಿ ಈ ಕಡೆ ಆವಾಗ ಹೋಗ್ಬಿಡುತ್ತೆ ಅಕ್ಕಿ ಅಂದ್ಬಿಟ್ಟು. ಇದು ನೀವು ಯಾವ ಅಕ್ಕಿಯಲ್ಲೂ ನೋಡಿ, ಇದು ಯಾವಾಗ ಈ 5ನೇ ಕಡೆ ನೋಡುತ್ತೆ ಅಕ್ಕಿ, ಈ ಕಡೆ ಯಾವಾಗ ನೋಡುತ್ತೆ ಅದೇ ಬಂದ್ಬಿಟ್ಟು ಬಾಜಿ ಅಕ್ಕಿಗೆ ಅಂತ. ಇದು ಬಾಜಿ ಈ ಕಡೆಯಿಂದ ಎತ್ತಿ, ಇದು ಇವಾಗ 12 ಅಂದರೆ ಕೆಲವು ಅಕ್ಕಿ ಏನು ಮಾಡುತ್ತಂದರೆ ಈ ಕಡೆ 1 2 3, ಕೆಲವು ಅಕ್ಕಿ ಏನು ಮಾಡುತ್ತೆ ಅಂದರೆ ನಿಮಗೆ ಅಕ್ಕಿ ಬಂದ್ಬಿಟ್ಟು ಈ ಕಡೆಯಿಂದ ರಿವರ್ಸು ಈ ಥರ ಹಿಂದೆಗಡೆ ಹೋಗುತ್ತೆ. ಏನಂದರೆ ಆ್ಯಂಟಿ ಕ್ಲಾಕ್ ವೈಡ್ ಸೈಡು ತಿರುಗುತ್ತೆ ಅಕ್ಕಿ, ತಿರುಗಿಸುತ್ತೆ. ಅಂಥ ಅಕ್ಕಿ ಆಲ್ಮೋಸ್ಟು ನೀವು ನೋಡಿ ಎಳೆದ್ಬಿಟ್ಟೇ ಹೊಡೆಯುತ್ತೆ. ಅದಾದಮೇಲೆ ಈ ಥರ ಈ ಕಡೆ ಜರ್ಕ್ ಹೊಡೆಯೋದಕ್ಕಿ. ಅಂದರೆ ಈ ಪುತ್ಲಿನ ಬಂದ್ಬಿಟ್ಟು ಕೆಲವು ಅಕ್ಕಿ ಏನು ಮಾಡುತ್ತೆ ಸುಮ್ಮನೆ ಹಿಂಗೆ ಮುಂದೆ ನೋಡಿ
ಅಕ್ಕಿ ಏನು ಮಾಡುತ್ತೆ ಅಂದರೆ ಹಿಂಗೆ ಜರ್ಕ್ ಹೊಡಿಯುತ್ತೆ. ಇಂಥ ಅಕ್ಕಿಗಳಲ್ಲಿ ಏನಂದರೆ ಪುತ್ಲಿಯಲ್ಲಿ ಟೈಮ್ ಪ್ರಕಾರ ಹೊಡೆಯೋ ಅಕ್ಕಿ ಇಂದು ಬಂದ್ಬಿಟ್ಟು ಆವಾಗ ಪದೇ ಪದೇ ಹೊಡೆಯಲ್ಲ ಅಕ್ಕಿ ಬಾಜಿ. ಇನ್ನೊಂದು ಏನಂದರೆ ಪತ್ಲಿಯಲ್ಲಿ ಮೂಮೆಂಟು, ಈ ಪುತ್ಲಿ ಏನು ಮಾಡುತ್ತೆ ಅಕ್ಕಿ ಬಂದ್ಬಿಟ್ಟು ಯಾವಾಗಲೂ ಮುಂದೆ ತಳ್ಳುತ್ತೆ, ಅದಾದಮೇಲೆ ತಿರ್ಗಾ ರಿವರ್ಸ್ ನೋಡುತ್ತೆ ಅಕ್ಕಿ. ಒಂದು ಅಕ್ಕಿ ಕೆಳಗಡೆ ಒಂದು ಅಕ್ಕಿ ಮೇಲ್ಗಡೆ, ಈ ಪುತ್ಲಿಯಲ್ಲಿ ನೋಡೋ ಸಿಂಟಮ್ಸು. ಒಂದು ಅಕ್ಕಿ ಮುಂದೆ ಅಂದರೆ ಜಾಸ್ತಿ ಮುಂದೆ ತಳ್ತಾ ಇರುತ್ತೆ ಅಕ್ಕಿ. ಈ ಅಕ್ಕಿ ಮುಂದೆನೇ ಇಟ್ಕೊಂಡಿದ್ರೆ ಬೆರಿ ಪಲ್ಲ ಹೋಗ್ತಾ ಇರುತ್ತೆ ಅಕ್ಕಿ ಅಂದ್ಬಿಟ್ಟು. ಅದೇ ಬೈ ಚಾನ್ಸು ಈ ಅಕ್ಕಿ ಬಂದ್ಬಿಟ್ಟು ಹಿಂದೆನೂ ನೋಡುತ್ತೆ ಮುಂದೆನೂ ನೋಡುತ್ತೆ ಅಕ್ಕಿ. ಇದು ಹೊಡೆದು ಮುಂದೆ ಹೋಗೋ ಸಿಂಟಮ್ಸು ಇದೆ ಅಕ್ಕಿಯಲ್ಲಿ. ಹೊಡೆದು ಹಂಗೆ ರಿಟರ್ನ್ ಹೋಗ್ಬಿಡೋದು ಇದೆ ಅಕ್ಕಿ. ಇದು ಯಾವಾಗ ಹೊಡಿಯುತ್ತೆ ಅವಾಗ ಈ ವೈಫರ್ ಬಂದ್ಬಿಟ್ಟು ಕ್ಲೋಸ್ ಮಾಡುತ್ತೆ ಅಕ್ಕಿ. ಈ ವೈಫರ್ ಯಾವಾಗ ಕ್ಲೋಸ್ ಮಾಡುತ್ತೆ, ಕತ್ತಿ ಯಾವಾಗ ಎಳೆಯುತ್ತೆ ಅಂಥ ಅಕ್ಕಿ ಎಲ್ಲ ಬಂದ್ಬಿಟ್ಟು ಸಲ್ಕಾಯಿಸ್ಕೊಂಡೇ ಹೊಡೆಯೋದು. ಯಾವ ಅಕ್ಕಿ ಬಂದ್ಬಿಟ್ಟು ಈ ಕತ್ತಿ ಎಳೆಯಲ್ಲ, ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಹಿಂಗೆ ಮುಂದೆ ಹೋಗ್ಬಿಡುತ್ತೆ, ಈ ಅಕ್ಕಿ ಏನಂದರೆ ಸುಮ್ಮನೆ ಟಪಾರ ಅಂತ ಹೊಡೆದು ಅಕ್ಕಿ ಆಡ್ತಾ ಇರುತ್ತೆ ಅಂದ್ಬಿಟ್ಟು. ಇನ್ನೊಂದು ಯಾವ ಅಕ್ಕಿಯಲ್ಲಿ ಡೆಪ್ತಾಗಿರುತ್ತೆ ಅಂಥ ಅಕ್ಕಿನೂ ಅಷ್ಟೇ ಸ್ಟ್ಯಾಟಿಕ್ ಪೀಪಲ್ ಅಂತಾರಲ್ಲ, ಅಂದರೆ ಒಂದು ಕಡೆ ಸುಮ್ಮನೆ ಕಣ್ಣುಗುಡ್ಡೆನ ಹಿಡ್ದಿಕ್ಕಿರುತ್ತೆ ಅಕ್ಕಿ, ಆ ಕಡೆ ಈ ಕಡೆ ಮೂಮೆಂಟೇ ಮಾಡಲ್ಲ. ಅಂಥ ಅಕ್ಕಿ ಎಲ್ಲ ಅಂದರೆ ಪದೇ ಪದೇ ಹೊಡೆಯಲ್ಲ, ಒಂದು 2 ಅವರ್ ಬಿಟ್ಟು 4 ಅವರ್ ಬಿಟ್ಟು ಈ ಥರ ಹೊಡೆಯುತ್ತೆ ಅಕ್ಕಿ. ಯಾವಾಗ ಈ ಅಕ್ಕಿ ಬಂದ್ಬಿಟ್ಟು ಈ ಪುತ್ಲಿನ ಬಂದ್ಬಿಟ್ಟು ಯಾವಾಗ ಜಾಸ್ತಿ ಈ ಕಡೆನೇ ಹಿಂಗೆ ಹೊಡಿತಾ ಇರುತ್ತೆ ಅಕ್ಕಿ, ಅಂಥ ಅಕ್ಕಿಯಲ್ಲಂದರೆ ಬಾಜಿ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ಗೆ ನಾನು ಅದು ತೋರಿಸ್ತೀನಿ ನೋಡಿ ನಿಮಗೆ. ಈ ಅಕ್ಕಿಯಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಾನು ಸ್ಲೋ ಮೋಷನಿಂದ ನಿಮಗೆ ತೊಗೊಂಡೋಗಿ ತೋರಿಸ್ತೀನಿ ನೋಡಿ. ಇದು ವೈಫರ್ ಆವಾಗ ಹೊಡಿತಾ ಇರುತ್ತೆ ಅಕ್ಕಿ. ಇಲ್ಲಿ ನೋಡಿ, ಈ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ. ಇದು ನೋಡಿ, ಇದು ಅಕ್ಕಿಯಲ್ಲಿ ನೋಡಿ ಬಾಜಿ ಜಾಸ್ತಿ ಇರುತ್ತೆ ನೋಡಿ. ಇದು ಅಕ್ಕಿ ನೋಡಿ ಬಾಜಿ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ಹೆವಿ ಸಲ್ಕಾಯಿಸ್ಕೊಂಡು ಹೊಡೆಯಲ್ಲ ಅಕ್ಕಿ. ಆ ಪುತ್ಲಿ ಮೂಮೆಂಟ್ಗಳನ್ನ ನೀವು ನೋಡ್ಕೊಳ್ಳಿ. ಹೊಡೆದು ಹಂಗೆ ಸ್ವಲ್ಪ ಮುಂದೆ ಪಾಸ್ ಆಗುತ್ತೆ ಅಕ್ಕಿ. ಇದು ಒಂದು 3 ಏಟು 4 ಏಟು, ಒಂದೊಂದು ಅಕ್ಕಿ ಏನಾಗುತ್ತೆ ಅಂದರೆ 8 ಏಟು ಹೊಡೆಯುತ್ತೆ, 3 ಏಟು ಹೊಡೆದೇ ಹೋಗುತ್ತೆ ಅಕ್ಕಿ ಅಂತ ಹೇಳ್ತಾರೆ. ಇದು ಯಾವ ಅಕ್ಕಿ ಬಂದ್ಬಿಟ್ಟು ಈ ಕಡೆ ನೋಡೋವಾಗ 5ನೇ ಕಡೆ ನೋಡೋವಾಗ ಸುಮ್ಮನೆ ಹಿಂಗೆ ನೋಡಿ ಹಿಂಗೆ ಮುಂದೆ ಹೋಗ್ಬಿಟ್ರೆ ಅಕ್ಕಿ ಬಂದು 1 2 3 ಏಟು ಹೊಡೆದು ಹೋಗ್ಬಿಡುತ್ತಂತ. ಈ ಥರ ಸಿಂಟಮ್ಸ್ ಮಾಡ್ತಾಯಿದ್ರೆ ಒಂದು 8 ಏಟು ಹೊಡೆಯುತ್ತೆ ಅಕ್ಕಿ ಅಂದ್ಬಿಟ್ಟು ನೋಡಿ. ಈ ಥರ ಪುತ್ಲಿಯಲ್ಲಿ ನೋಡಿ ಈ ಥರ ಹೊಡಿತಾ ಇದ್ರೆ ಒಂದು 8 ಏಟು ಹೊಡೆಯುತ್ತೆ ಅಕ್ಕಿ ಅಂದ್ಬಿಟ್ಟು. ಇದು ಮೂಮೆಂಟ್ ನೋಡಿ ಜಾಸ್ತಿ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಇರೋದು. ಈ ಕಣ್ಣಲ್ಲಿ ಬಾಜಿ ಜಾಸ್ತಿ ಇರೋದು ಕಮ್ಮಿ ಯಾವಾಗ ಹೊಡೆಯುತ್ತೆ ಅಂದರೆ, ಯಾವಾಗಲೂ ಇದನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ. ನಿಮ್ಮ ಅಕ್ಕಿಯಲ್ಲಿ ಬಾಜಿ ಜಾಸ್ತಿ ಮಾಡ್ತಾ ಇರೋ ಅಕ್ಕಿ ಪುತ್ಲಿ ಬಂದ್ಬಿಟ್ಟು 4 ದಿಕ್ಕಲ್ಲಿ ಮಾಡೋ ಅಕ್ಕಿ ಹೊಡೆದು ಹೋಗ್ಬಿಡುತ್ತೆ. ಆದರೆ ಈ ಥರ ಕಣ್ಣಲ್ಲಿ ಯಾವಾಗಲೂ ಅಷ್ಟೇ ಒಂದೇ ಕಡೆ ಇಟ್ಕೊಂಡು ಅಕ್ಕಿ ಒಂದೇ ಕಡೆ ಇಟ್ಕೊಂಡು ಯಾವಾಗ ಈ ಥರ ವೈಫರ್ ಹೊಡಿತಾ ಇರುತ್ತೆ. ಇವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಈ ಕಣ್ಣು ನೋಡಿ, ಅದು ಪದೇ ಪದೇ ಆವಾಗ ವೈಫರ್ ಹೊಡಿತಾ ಇರುತ್ತೆ. ಈ ಥರ ವೈಫರ್ ಹೊಡಿತಾ ಇರೋ ಅಕ್ಕಿ ಏನಂದರೆ ಬಾಜಿ ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ. ನೀವು ಯಾವುದೇ ಅಕ್ಕಿ ನೋಡ್ಕೊಳ್ಳಿ, ಈ ಥರ ವೈಫರ್ ಜಾಸ್ತಿ ಯಾವುದು ಹೊಡಿಯುತ್ತೆ ಅಕ್ಕಿಯಲ್ಲಿ ಏನಂದರೆ ಬಾಜಿನೂ ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ ಅಂದ್ಬಿಟ್ಟು. ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ, ಪದೇ ಪದೇ ಹೊಡೆಯುತ್ತೆ ಅಂತ. ಪದೇ ಪದೇ ಅಂದರೆ ಅರ್ಧ ಗಂಟೆಗೆ 1 ಗಂಟೆ 1 ಅವರ್ ಬಿಟ್ಟು ಈ ಥರ ಹೊಡಿತಾ ಇರುತ್ತೆ ಅಂತ. ಆಮೇಲೆ ಈ ಅಕ್ಕಿ ಕಣ್ಣದು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಅಕ್ಕಿ ಚೆನ್ನಾಗಿ ಸಲ್ಕಾಯಿಸ್ಕೊಂಡು ಹೊಡಿಯುತ್ತೆ ಅಕ್ಕಿ. ಅಂದರೆ ಜಾಸ್ತಿ ಹೆವಿ ಸಲ್ಕಾಯಿಸ್ಕೊಂಡು ಹೊಡೆಯಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ರೈಸ್ ಆಗಿ ಒಂದು 3-4 ಏಟು ಹೊಡೆದು ಹಂಗೆ ಮುಂದೆ ಪಾಸ್ ಆಗಿಬಿಡುತ್ತೆ ಅಕ್ಕಿ. ಇದು ನೋಡ್ಕೊಳ್ಳಿ, ಪುತ್ಲಿದು ಶೇಪ್ ಪುತ್ಲಿಯಲ್ಲೇ ನೀವು ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದೇನು ಮಾಡುತ್ತೆ ಅಂದರೆ ಅಕ್ಕಿ ಹಿಂದೆ ನೋಡುತ್ತೆ, ಅಂದೇ ಅಕ್ಕಿ ಮುಂದೆ ತಳ್ತಾ ಇರುತ್ತೆ ಅಕ್ಕಿ. ಇದು ನೋಡಿ, ಇದು ಈ ಕಡೆ ನೋಡಿದ್ರೆ ಬಾಜಿ ಹೊಡೆಯೋದು ಅಕ್ಕಿ ಅಂತ. ಆಮೇಲೆ ಹಂಗೆ ನೋಡಿ ಮುಂದೆ ಹೋಗೋದು ಅಕ್ಕಿ, ತಿರ್ಗಾ ರಿಟರ್ನ್ ಬರೋದು. ಈ ಥರ ಒಂದು 5 6 7 ಅಂತ ಹಿಂಗೆ ಏಟು ಹೊಡೆದ್ಬಿಡುತ್ತೆ ಅಕ್ಕಿ. ಈ ಥರ ಮಾಡೋ ಸಿಂಟಮು ನೋಡಿ. ತಳ್ಳಿಬಿಟ್ಟು ಆಮೇಲೆ ಮೇಲೆ ರೈಸ್ ಆಗ್ಬಿಟ್ಟು ಹೋಗ್ಬಿಡುತ್ತೆ ಅಕ್ಕಿ ಅಂತ. ಈ ಪುತ್ಲಿಗಳಲ್ಲಿ ಬಾಜಿ ನೋಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ನಿಮಗೆ ಇನ್ನೂ ತಿಳಿಸ್ಕೊಡ್ತೀನಿ.
ಆವಾಗ ಏನಿದ್ರೂ ನೀವು ಪ್ರಾಕ್ಟಿಕಲಾಗಿ ಅಕ್ಕಿನ ಬಿಟ್ಟು ನೋಡಿದ್ರೆ ನಿಮಗೆ ಅದು ಬಾಜಿ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆದರೆ ನೀವು ಕಣ್ಣಲ್ಲಿ ಹಂಗೆ ನೋಡಬೇಕು ಅಕ್ಕಿಯಲ್ಲಿ ಬಾಜಿ ಇದಾ ಇಲ್ವಾ ಅಕ್ಕಿಯಲ್ಲಿ ಅಂದರೆ ಅದು ನಾನು ನಿಮಗೆ ಅದು ತಿಳಿಸ್ಕೊಡ್ತೀನಿ. ಏನಂದರೆ ಇವಾಗ ಕಣ್ಣು ಪುತ್ಲಿ ಈ ಕಡೆ ಮಾಡ್ತೈತೆ, ಯಾವಾಗ ಬಾಜಿ ಹೊಡೆಯುತ್ತೆ, ಎಷ್ಟು ಬಾಜಿ ಹೊಡೆಯುತ್ತೆ ಅದ್ರ ಲೆಕ್ಕ ಏನಂದರೆ, ಯಾವ ಅಕ್ಕಿ ಬಂದ್ಬಿಟ್ಟು ಪುತ್ಲಿನ ಬಂದ್ಬಿಟ್ಟು ಜಾಸ್ತಿ ಎಕ್ಸಾಂಪಲಾಗಿ ಇನ್ನೊಂದು ಅಕ್ಕಿ ತೋರಿಸ್ತೀನಿ ನಾನು. ಇದು ಒಂದು ಅಕ್ಕಿಯಲ್ಲಿ ನೋಡ್ಕೊಳ್ಳಿ, ಇದು ಮುಗ್ಸಿ ಹೆಣ್ಣು. ಇದು ಒಂದು ಭದ್ರಾವತಿಯಲ್ಲಿ ಒಂದು 6 ಅವರ್ ಆಡಿರೋ ಅಕ್ಕಿ, 6-7 ಅವರ್ ಆಡಿದ ಅಕ್ಕಿ. ಆದರೆ ವಿಪರೀತ ಬಾಜಿ ಇದರಲ್ಲೂ ಅಕ್ಕಿ. ಏನಂದರೆ ಒಂದು 2 ಅಡಿ ಮೇಲೆ ಕುತ್ಕೊಂಡ್ರೆ ಅಕ್ಕಿ, ಈ ಅಕ್ಕಿಗೆ ಇಳಿಯೋಕ್ಕೆ ಬರಲ್ಲ. ಇನ್ನೊಂದು ಏನಂದರೆ ಈ ಅಕ್ಕಿ ಬಂದ್ಬಿಟ್ಟು ರ್ಯಾಕೆಟ್ ಥರ ಹೊಡೆಯುತ್ತೆ ಬಾಜಿ ಅಕ್ಕಿ, ಸಲ್ಕಾಯಿಸ್ಕೊಂಡು ಹೊಡೆಯುತ್ತೆ. ಈ ಅಕ್ಕಿದು ಬಾಜಿದು ವಿಡಿಯೋ ಇಲ್ಲ ಸದ್ಯಕ್ಕೆ, ಕಣ್ಣಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಕ್ಕಿದು ಕಣ್ಣು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟು ಈ ಸ್ಲೋವಾಗಿ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದು ಪುತ್ಲಿ ನೋಡ್ಕೊಳ್ಳಿ, ಸಿಂಕ್ ಮಾಡೋದು, ಕತ್ತಿ ಎಳೆಯೋದು ನೋಡಿ. ಅದು ಯಾವಾಗ ಅಕ್ಕಿ ಬಂದ್ಬಿಟ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಕತ್ತಿ ಎಳೆಯೋದು, ಕಣ್ಣು ಮುಚ್ಚೋದು. ನೋಡಿ ಹಿಂಗೆ ಕಣ್ಣು ಮುಚ್ಚಲ್ಲ, ಅದು ಕತ್ತಿ ಎಳಿತಾ ಇರೋದು ಅಕ್ಕಿ. ಅದು ಈ ಅಕ್ಕಿಯಲ್ಲಿ ಏನಂದರೆ ಸ್ವಲ್ಪ ಬಾಜಿ ಜಾಸ್ತಿ ಇದೆ ಅಕ್ಕಿಯಲ್ಲಿ, ಅದು ನಾನು ನಿಮ್ಗೆ ಹೇಳ್ತೀನಿ. ಈ ಅಕ್ಕಿದು ಕಣ್ಣತ್ತು ತೊಗೊಂಡೆ, ಅದು ಫಸ್ಟು ರಿಂಗ್ ಬರುತ್ತಲ್ಲ, ಪುತ್ಲಿ ಆದಮೇಲೆ ರಿಂಗ್, ಅದ್ರ ಮೇಲೆ ಒಂದು ರಿಂಗ್ ಬರುತ್ತಲ್ಲ, ದೊಡ್ಡ ರಿಂಗು, ಅದು ನಿಮಗೆ ಡ್ರಾಯಿಂಗ್ ಮಾಡಿ ನಾನು ತೋರಿಸ್ತೀನಿ ನೆಕ್ಸ್ಟು ವಿಡಿಯೋಗಳಲ್ಲಿ. ಇದು ನೋಡ್ಕೊಳ್ಳಿ, ಇದು ಅಕ್ಕಿ ನೋಡಿ. ಈ ಅಕ್ಕಿಯೆಲ್ಲ ಬಂದ್ಬಿಟ್ಟು ಒಂಥರ ಸ್ಟಿಕ್ಕರ್ ಥರ ಪುತ್ಲಿ ಇದ್ರದ್ದು ನೋಡಿ. ಈ ಥರ ಶೇಪು, ಈ ಪುತ್ಲಿದು ಶೇಪ್ ನೋಡ್ಕೊಳ್ಳಿ. ಈ ಥರ ಶೇಪ್ ಇರೋದು ಆಲ್ಮೋಸ್ಟ್ ಅಕ್ಕಿಗಳು ಬಂದ್ಬಿಟ್ಟು ಚೆನ್ನಾಗಿ ಸಲ್ಕಾಯಿಸ್ಕೊಂಡೆ ಹೊಡೆಯೋದು, ರ್ಯಾಕೆಟ್ ಥರ ಹೊಡೆಯುತ್ತೆ ಬಾಜಿ. ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಸತಿ ನಾನು ಕ್ಲೀನಾಗಿ ವೀಡಿಯೋನೇ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪುತ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಕ್ಕಿ. ಇದು ಬಂದ್ಬಿಟ್ಟು ಅಕ್ಕಿ ಬಂದ್ಬಿಟ್ಟು ಚೆನ್ನಾಗಿ ಎಳೆದ್ಬಿಟ್ಟೆ ಹೊಡೆಯುತ್ತೆ, ಒಂದು 30 ಅಡಿ 40 ಅಡಿ ಹತ್ಬಿಡುತ್ತೆ ಅಕ್ಕಿ ಏಟು ಹೊಡಿಬೇಕಂದ್ರೆ. ಇದು ನೋಡಿ, ಇದು ಮಾಡೋ ಸಿಂಟಮ್ಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಕಣ್ಣು ಮುಚ್ತಾ ಇರೋದಲ್ಲ, ಅದು ಬಂದ್ಬಿಟ್ಟು ಅಕ್ಕಿ ಕತ್ತು ಎಳಿತಾ ಇರೋದು. ಇನ್ನೊಂದು ಏನಂದರೆ ಈ ಪುತ್ಲಿದು ವಾಬ್ಲಿಂಗ್ ಅಂತ. ಇವಾಗ ಈ ಕಣ್ಣಲ್ಲಿ ಪುತ್ಲಿ ಹಿಂಗೆ ಮಾಡೋವಾಗ ಇದು ಗುಡ್ಡೆನ, ಕರಿಗುಡ್ಡೆನ ಹಿಂಗೆ ಅಲ್ಲಾಡಿಸುತ್ತೆ ನೋಡಿ. ಅದ್ರದ್ದು ಸಿಂಟಮ್ಸ್ ಏನಂದರೆ, ಅಕ್ಕಿಯಲ್ಲಿ ಬಂದ್ಬಿಟ್ಟು ಬುದ್ಧಿ ಚೆನ್ನಾಗಿರುತ್ತೆ ಅಕ್ಕಿಯಲ್ಲಿ ಅಂತ. ಇವಾಗ ಹಿಂದೆಗಡೆ ಏನಾದರೂ ಬರ್ತಾಯಿದ್ರೆ, ಮುಂದೆಗಡೆ ಏನಾದರೂ ಹೋಗ್ತಾಯಿದ್ರೆ ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳುತ್ತೆ ಅಕ್ಕಿ. ಅದಕ್ಕೋಸ್ಕರನೇ ಈ ಅಕ್ಕಿ ಕಣ್ಣಲ್ಲಿ ಈ ಸ್ವಲ್ಪ ವಾಬ್ಲಿಂಗ್ ಇರಬೇಕು ಅಂತಾರೆ, ಅಂದರೆ ಶೇಕ್ ಮಾಡೋದು. ಸ್ವಲ್ಪ ಜನ ವೈಬ್ರೇಷನ್ ಅಂತಾರೆ, ವಾಬ್ಲಿಂಗ್ ಅಂತಾರೆ, ಆ ಗುಡ್ಡೆನ ಅಲ್ಲಾಡಿಸೋದು ಅಂತಾರೆ. ಅದು ಯಾವ ಅಕ್ಕಿಯಲ್ಲಿ ಅಲ್ಲಾಡಿಸೋದಿರುತ್ತೆ ಅಂಥ ಅಕ್ಕಿ ತುಂಬ ಒಳ್ಳೆ ಅಕ್ಕಿ. ನೀವು ಅಂಥ ಅಕ್ಕಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕಣ್ಗಳಲ್ಲಿ ಸುಮ್ಮನೆ ಹಿಡ್ದಿಕ್ಕಿರುತ್ತೆ, ಆದ್ರೂ ಏನಂದರೆ ಪುತ್ಲಿನ ಹಿಂಗೆ ಅಲ್ಲಾಡಿಸುತ್ತೆ. ಅದು ಅಲ್ಲಾಡಿಸೋದ್ರಿಂದ ಏನಂದರೆ, ಏನೋ ಒಂದು ಶಿಖರನೋ ಬೈರಿನೋ ಇಲ್ಲ ಅಂದರೆ ಏನೋ ಒಂದು ಬರ್ತಾಯಿದ್ರೇನೋ ಅದಕ್ಕೆ ಹಿಂದೆಯಿಂದ ಅಲರ್ಟ್ ಆಗಿಬಿಡುತ್ತದು ಅಕ್ಕಿ, ಏನೋ ಒಂದು ಬರ್ತೈತಿ ಅಂದ್ಬಿಟ್ಟು. ಇಂಥ ಅಕ್ಕಿ ಏನಂದರೆ ಸ್ವಲ್ಪ ಬುದ್ಧಿ ಚೆನ್ನಾಗಿರುತ್ತೆ. ಮೇಲೆ ಆಡ್ತಾಯಿದ್ರೆ ಏನೋ ಶಿಖರ ಬೈರಿ ಬಂದರೆ ಕೆಳಗಡೆನೂ ಬಂದುಬಿಡುತ್ತೆ. ಈ ಥರ ಏನಾದರೂ ಒಂದು ಇದಾಗಿ ಅಕ್ಕಿಗಳು ಸ್ವಲ್ಪ ತಪ್ಪಿಸ್ಕೊಳುತ್ತೆ. ಅದು ನೋಡೋ ಸೆನ್ಸ್ ಅಂತಾರೆ. ಆ ಥರ ಅಕ್ಕಿಗಳಲ್ಲಿ ಹಿಂಗಂದರೆ, ಇವಾಗ ಏನೋ ಒಂದು ವಸ್ತು ಅದ್ರ ಮೇಲಿಂದ ಹಿಂಗೆ ಬೀಳ್ತೈತಂದರೆ ಆ ಕಣ್ಣಿಗೆ ಏನು ಮಾಡುತ್ತಂದರೆ ಅಲರ್ಟ್ ಮಾಡುತ್ತೆ. ಅದು ಅಲರ್ಟ್ ಮಾಡಿದ ತಕ್ಷಣವೇ ಅದು ಬ್ರೈನ್ಗೆ ಹೋಗುತ್ತೆ. ಅದಕ್ಕೋಸ್ಕರನೇ ಅದು ಕಣ್ಣಲ್ಲಿ ವಾಬ್ಲಿಂಗ್ ಇರಬೇಕು ಅಂತ. ಈ ಕಣ್ಣಲ್ಲಿ ವಾಬ್ಲಿಂಗ್ ಆದರೆ ಕಣ್ಣು ಗುಡ್ಡೆನ ಅಲ್ಲಾಡಿಸೋದು. ಇದು ಒಂದು ಅಕ್ಕಿದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಬಾಜಿ ಕಮ್ಮಿ. ಇದು 5ನೇ ಕಡೆ ನಾನು ಏನು ಮಾರ್ಕ್ ಮಾಡಿದ್ದೆ ಆ ಕಡೆ ಜಾಸ್ತಿ ನೋಡೋಲ್ಲ ಅಕ್ಕಿ ಇದು. ಅದಾದಮೇಲೆ ಇದರಲ್ಲಿ ಕಣ್ಣಲ್ಲಿ ವಾಬ್ಲಿಂಗು ಚೆನ್ನಾಗಿದೆ, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ.
ನೋಡಿ ಬುದ್ಲಿ ನೋಡಿ ಈ ಥರ ಇದು ಅಲರ್ಟ್ ಆಗುತ್ತೆ, ಶೇಕ್ ಮಾಡೋದೆಲ್ಲ ನೋಡ್ಕೊಳ್ಳಿ. ಬಂದ್ಬಿಟ್ಟು ಈ ಅಕ್ಕಿಯಲ್ಲಿ ಏನಂದರೆ ಬಾಜಿ ಕಮ್ಮಿ, ಇದು ಪದೇ ಪದೇ ಹೊಡೆಯಲ್ಲ ಅಕ್ಕಿ, ಇದು ಟೈಮ್ ಪ್ರಕಾರ ಹೊಡೆಯೋ ಅಕ್ಕಿ. ಇನ್ನೊಂದೇನೆಂದರೆ ಮುಂದೆ ಜಾಸ್ತಿ ಇರುತ್ತೆ ಆಟ ಈ ಅಕ್ಕಿಯಲ್ಲಿ. ಈ ನೀವು ಪುತ್ಲಿಯಲ್ಲೇ ಸುಮಾರು ಸಿಂಟಮ್ಸ್ಗಳು ನೀವು ನೋಡ್ಕೊಂಡ್ಬಿಡ್ಬೋದು. ಅಕ್ಕಿಯಲ್ಲಿ ಖಾಲಿ ಬೀಳೋದಾಗಲಿ, ಅದಾದಮೇಲೆ ಅಕ್ಕಿ ಬಂದ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡೋದು, ಆಡಿ ಆಡಿ ಹೋಗ್ಬಿಡೋದು, ಅದೆಲ್ಲ ನೀವು ಪುತ್ಲಿಯಲ್ಲೇ ಅಬ್ಸರ್ವ್ ಮಾಡ್ಬೋದು. ಇನ್ನೊಂದು ಏನಂದರೆ ಪುತ್ಲಿಯಲ್ಲಿ ಆಟ ನೋಡ್ಬೋದು, ಹಿಂದೆ ಆಡೋದು, ಮುಂದೆ ಆಡೋದು, ಮೇಲೆ ಆಡೋ ಅಕ್ಕಿ, ಕೆಳಗಡೆ ಆಡೋ ಅಕ್ಕಿ. ಅಂದರೆ ಈ ಮೇಲೆ ಆಡೋ ಅಕ್ಕಿ ಏನಂದರೆ ಯಾವಾಗಲೂ ಇದು ಮೇಲೆ ಆಡೋ ಅಕ್ಕಿ ಯಾವಾಗಲೂ ಬಂದ್ಬಿಟ್ಟು ಜಾಸ್ತಿ ಕೆಳಗಡೆ ನಿಗಾ ಮಾಡಲ್ಲ ಅಕ್ಕಿ. ಇನ್ನೊಂದೇನೆಂದರೆ ಅದರಲ್ಲಿ ಕಣ್ಣಲ್ಲಿ ಶೇಡು ಇದೆ, ಆ ಶೇಡು ನಾವು ಚೆಕ್ ಮಾಡಬೇಕು. ಇಂಥ ಅಕ್ಕಿಗಳಲ್ಲಿ ಏನಂದರೆ ಬಾಜಿ ತೀರಾ ಕಮ್ಮಿ ಇರುತ್ತೆ, ಹೆವಿ ಜಾಸ್ತಿ ಬಾಜಿ ಇರೋಲ್ಲ ಈ ಅಕ್ಕಿಗಳಲ್ಲಿ. ಇದು ಏನು ನಾನು ನಿಮಗೆ ಇವಾಗ ತೋರಿಸಿದೆ, ಈ ಅಕ್ಕಿಯಲ್ಲಿ ಬಾಜಿ ತೀರಾ ಕಮ್ಮಿ ಇರುತ್ತೆ, ಬಾಜಿ ಜಾಸ್ತಿ ಇರೋಲ್ಲ ಅಕ್ಕಿಯಲ್ಲಿ. ಇನ್ನೊಂದು ಏನಂದರೆ ಇದರಲ್ಲಿ ಫಿನಿಷಿಂಗ್ ಪಕ್ಕ ಇರುತ್ತೆ, ಚೋರಿ ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ ಈ ಅಕ್ಕಿ ಬಂದ್ಬಿಟ್ಟು ಮೇಲೆ ಪಿನ್ನಾಗಿ ಆಡ್ಬಿಡುತ್ತೆ ಅಕ್ಕಿ, ಇದು ಕೆಳಗಡೆ ಆಟ ಇಲ್ಲ. ಈ ಅಕ್ಕಿದು ಕೆಳಗಡೆ ನೋಡೋ ನಿಗಾನೇ ಇಲ್ಲ, ಬರೀ ಮೇಲೆ ಇರೋದು ನಿಗಾ ನೋಡೋದು. ಯಾಕಂದರೆ ಈ ಲೈನಲ್ಲಿ ಆಡಿರಿದ್ದೀರಿ, ಅದಕ್ಕೋಸ್ಕರ ಆಡಿರೋ ಅಕ್ಕಿಗಳಲ್ಲೇ ನಿಮಗೆ ತೋರಿಸಿದ್ರೆ ಅರ್ಥ ಆಗುತ್ತೆ. ಇದರಲ್ಲಿ ನಿಮಗೆ ತೋರಿಸಿ ಹೇಳ್ಕೊಟ್ರೆ ಅವಾಗ ನಿಮಗೆ ಕ್ಲೀನಾಗಿ ಅಬ್ಸರ್ವೇಷನ್ ಆಗಿಬಿಡುತ್ತೆ. ಅವಾಗ ಈ ಅಕ್ಕಿ ಸ್ವಲ್ಪ ಮೇಲೇ ಆಡುತ್ತೆ, ಬಿಸಿಲು ಬಂದಿದ ತಕ್ಷಣವೇ ಮೇಲಾಗ್ಬಿಡುತ್ತೆ. ತಂಡ ಇದ್ರೂ ಅಕ್ಕಿ ಮೇಲಾಗ್ಬಿಡುತ್ತೆ ಅಕ್ಕಿ ಇದು. ಅದು ನಾನು ನಿಮಗೆ ಫ್ಯೂಚರಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಏನಂದರೆ ಇದು ಆರಿಸಲ್ಲಿ ಇದೇನು ಶ್ಯಾಡೋ ನಿಮಗೆ ವೈಟಾಗಿ ಕಾಣಿಸ್ತೈತೆ, ಇದರಲ್ಲಿ ಏನು ನೋಡಬೇಕು, ಅನಾರಿದಲ್ಲಿ ಏನು ನೋಡಬೇಕು, ಎಲ್ತ್ರಿಂಗಲ್ಲಿ ಏನು ನೋಡಬೇಕು, ಅದಾದಮೇಲೆ ಪುತ್ಲಿ ಒಳಗಡೆ ಯಾವ ಥರ ರಿಂಗ್ ಇರುತ್ತೆ, ಅದೇನು ಎತ್ತಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕಣ್ಣದ ವೀಡಿಯೋಗಳ ಬಗ್ಗೆ ಮಾಡ್ತಾಯಿದ್ರೆ ಸುಮಾರು ನಿಮಗೆ 10-15 ಎಪಿಸೋಡ್ಗಳಾಗ್ಬಿಡುತ್ತೆ ನಿಮಗೆ ಮಾಡೋಕ್ಕೋದ್ರೆ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅಂತ ಹೇಳ್ತೀನಿ ನಿಮ್ಗೆ ಅರ್ಥ ಆಗೋ ಥರ. ಏನಂದರೆ ವೀಡಿಯೋಗಳು ಸ್ವಲ್ಪ ಲೇಟ್ ಆಗುತ್ತೆ ನಾನು ಹಾಕೋದು, ಆದರೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಹಾಕೋದು ಅಂತ. ಇದು ಒಂದು ಅಕ್ಕಿಯಲ್ಲಿ ನೋಡಿ, ಇದರಲ್ಲೂ ಬಾಜಿ ತೀರಾ ಕಮ್ಮಿ ಇದೆ ಅಕ್ಕಿಯಲ್ಲಿ, ತೀರಾ ಕಮ್ಮಿ ಬಾಜಿ ಈ ಅಕ್ಕಿಯಲ್ಲಿ. ಇದು ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಕ್ಕಿಯಲ್ಲಿ ಅಂತ. ಇದು ಸಿಂಟಮ್ಸ್ಗಳು ನೋಡ್ಕೊಳ್ಳಿ ಅಕ್ಕಿಯಲ್ಲಿ. ಆದರೆ ಟೈಮಿಂಗ್ ಚೆನ್ನಾಗಿರುತ್ತೆ ಅಕ್ಕಿಯಲ್ಲಿ, ಬಾಜಿ ತೀರಾ ಕಮ್ಮಿ, ಎಲ್ಲೋ ಹೆಸ್ರಿಗೆ 1-2 ಅಂತ ಹೊಡೆಯುತ್ತೆ ಅಕ್ಕಿ ಇದು. ಆದರೆ ಇದರಲ್ಲೆಲ್ಲ ಬಂದು ನೋಡಿ ಸಲ್ಕಾಯಿಸ್ಕೊಂಡು ಹೊಡೆಯೋ ಸಿಂಟಮ್ಸ್ ಎಲ್ಲ ಇಲ್ಲ, ಸುಮ್ಮನೆ ಸ್ವಲ್ಪ ಹಿಂಗೆ ರೈಸ್ ಆಗಿ ಹಿಂಗೆ ಟಪ್ಪರ್ ಅಂತ ಹೊಡೆದ್ಬಿಟ್ಟು ಹೋಗ್ಬಿಡುತ್ತೆ ಅಕ್ಕಿ. ಇದು ಸಲ್ಕಾಯಿಸ್ಕೊಂಡೆಲ್ಲ ಹೊಡೆಯಲ್ಲ ಅಕ್ಕಿ ಇದು. ಇದು ನೋಡ್ಕೊಳ್ಳಿ ಈ ಕಣ್ಣಲ್ಲಿ ಈ ಥರ ಸಿಂಟಮ್ಸು. ಇದು ರಿಂಗು ಯಾನಕ್ಕೆ ಎಷ್ಟು ದಪ್ಪ ಬಂದಿದ್ರೆ ಏನು ಫಾಲ್ಟ್ ಆಗುತ್ತೆ, ಆ ರಿಂಗಲ್ಲೇ ಸುಮಾರು ಫಸ್ಟ್ ರಿಂಗಲ್ಲೇ ಸುಮಾರು ಸಿಂಟಮ್ಸ್ಗಳಿದೆ, ಅದು ನಾನು ನಿಮ್ಗೆ ಹೇಳ್ತೀನಿ. ಇನ್ನೊಂದೇನೆಂದರೆ ಅಕ್ಕಿಯಲ್ಲಿ ವೈಬ್ರೇಷನ್ನು ಗಡ್ರ ಅಂತ ನಡುಗುತ್ತೆ, ಅಂಥ ಅಕ್ಕಿಯಲ್ಲೂ ಬಾಜಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆದರೆ ಅಂಥ ಅಕ್ಕಿಗಳಲ್ಲಿ ಬಾಜಿ ಜಾಸ್ತಿ ಬರೋಲ್ಲ, ಬಾಜಿ ತೀರಾ ಕಮ್ಮಿನೇ ಬರುತ್ತೆ. ಇನ್ನೊಂದು ಏನಂದರೆ ಬಾಡಿ ಶೇಪಲ್ಲೂ ನಾನು ತಿಳಿಸ್ಕೊಡ್ತೀನಿ. ಒಂದು ಅಕ್ಕಿ ಕೆಳಗಡೆ ಬಿಟ್ಟಿದ್ರೆ ಅಕ್ಕಿಯಲ್ಲಿ ಎಳೆದು ಹೊಡೆಯೋ ಸಿಂಟಮ್ ಅಕ್ಕಿಯಲ್ಲಿ ಇಲ್ವಾ, ಅಕ್ಕಿಯಲ್ಲಿ ಸುಮ್ಮನೆ ಟಪರ್ ಅಂತ ಹೊಡ್ಕೊಳುತ್ತೆ, ಅದು ಅಕ್ಕಿಯಲ್ಲಿ ಹೇಳ್ತೀನಿ ಬಾಡಿ ಶೇಪಲ್ಲೇ. ಸದ್ಯಕ್ಕೆ ಇವಾಗ ಈ ಪುತ್ಲಿದೇನಿದೆ ಅದ್ರ ಬಗ್ಗೆ ಮಾತ್ರನೇ ನಾನು ತೀರಾ ಡೀಟೇಲ್ಸಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ನಾನು ಎಷ್ಟೋ ಕಲ್ತಿದ್ದೀನಿ, ಎಷ್ಟೋ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದೀನಿ, ಪ್ರಾಕ್ಟಿಕಲ್ ಆಗಿ ನಾನು ಮಾಡಿರೋದೇ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಅಷ್ಟೇ, ನೀವು ಮಾಡಿದ್ರೇ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗೋದು. ಏನಂದರೆ ಈ ಸಿಂಟಮ್ಸ್ ಅಂತ ನೋಡಿ ನೀವು ಕಲಿಬೇಕಷ್ಟೇ. ಮಿಕ್ಕಿದೆಲ್ಲ ಬಂದ್ಬಿಟ್ಟು ನೀವು ಪ್ರಾಕ್ಟಿಕಲ್ ಮಾಡಿ ನಿಮ್ಮ ಅಕ್ಕಿಗಳಲ್ಲಿ ಬಿಟ್ಟು ಆ ಸಿಂಟಮ್ಸ್ಗಳು ಚೆಕ್ ಮಾಡಿದ್ರೆ ಆವಾಗ ನಿಮಗೆ ಕರೆಕ್ಟಾಗಿ ತಿಳುವಳಿಕೆ ಆಗ್ಬಿಡುತ್ತೆ. ಇದೇ ಥರನೇ ನೀವು ಅಬ್ಸರ್ವೇಷನ್ ಮಾಡಿಕೊಂಡು ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಏನೇ ಇದ್ರೂ, ಏನೇ ಕೆಲಸ ಮಾಡಿದ್ರೆ ಏನು ಮಾಡಿದ್ರೂ ಬರೀ ನಾವು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟರೆ ಆಗೋಲ್ಲ. ಯಾವಾಗಲೂ ನಾವು ಅಕ್ಕಿನ ಆಕಾಶಕ್ಕೆ ಬಿಟ್ಟು ನೋಡಿ ಅದು ಈ ಸಿಂಟಮ್ಸ್ಗಳು ಮಾಡ್ತೈತಾ, ಈ ಅಕ್ಕಿಯಲ್ಲಿ ಈ ಥರ ಸಿಂಟಮ್ಸ್ಗಳಿದಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು. ಇನ್ನೊಂದು ಸಿಂಟಮ್ಸು ಇದೆ,
ಈ ಅಕ್ಕಿ ಬಂದ್ಬಿಟ್ಟು ಇವಾಗ ಸ್ಟೆಪ್ಪಾಗಿ ಹೊಡೆಯುತ್ತೆ. ಒಂದು ಅಕ್ಕಿ, ಕೆಲವು ಅಕ್ಕಿ ಬಂದ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಮೇಲೋಗುತ್ತೆ. ಆಮೇಲೆ ತಿರ್ಗಾ ರಿಟರ್ನ್ ಬರೋವಾಗ ಏನಾಗುತ್ತಂದರೆ ಕೆಳಗಡೆ ಬಂದ್ಬಿಡುತ್ತೆ ಅಕ್ಕಿ. ಅಂದರೆ ಹೋಗ್ತಾ ಹೋಗ್ತಾ ಮೇಲೆ ಹತ್ತುತ್ತಾ ಇರುತ್ತೆ, ಒಂಥರ ಸ್ಟೆಪ್ಪು ಥರ, ಮೆಟ್ಲು ಥರ ಹತ್ತುತ್ತಾ ಇರುತ್ತೆ. ಆ ಅಕ್ಕಿದು ಸಿಂಟಮ್ಸ್ ಯಾವ ಥರ ನೀವು ಪುತ್ಲಿಯಲ್ಲಿ ನೋಡಬೇಕು ಅಂದರೆ ನೋಡಿ, ಈ ಅಕ್ಕಿ ನಾನು ನಿಮಗೆ ತೋರಿಸ್ತೀನಿ. ಈ ಅಕ್ಕಿಯಲ್ಲಿ ಏನಂದರೆ ಸ್ಟೆಪ್ಪಾಗಿ ಹತ್ತುತ್ತೆ ಅಕ್ಕಿ, ಆದರೆ ಪಿನ್ ಆಗಲ್ಲ ಅಕ್ಕಿ. ಇದು ಮೀಡಿಯಮ್ ಕೈ ಕೆಳಗಡೆ ಆಡುತ್ತೆ, ಕೆಳಗಡೆ ಮೀಡಿಯಮ್ ಕೈಲಿ ಆಡುತ್ತೆ ಅಕ್ಕಿ. ಆದರೆ ಇದ್ರದ್ದು ಆಟ ಹೆಂಗಂದರೆ ಕೆಳಗಡೆ ಬಂದಿದ ತಕ್ಷಣವೇ ಅಕ್ಕಿ ಒಂಥರ ಬಟರ್ಫ್ಲೈ ಥರ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗುತ್ತೆ ಅಕ್ಕಿ. ಇದು ಏಟು ಅಷ್ಟೇ ಚೆನ್ನಾಗಿ ನಿಂತ್ಕೊಂಡು ಸಲ್ಕಾಯಿಸ್ಕೊಂಡು ಹೊಡಿಯುತ್ತೆ ಅಕ್ಕಿ. ಇದು ಈ ಅಕ್ಕಿಯಲ್ಲಿ ಸಿಂಟಮ್ಸ್ಗಳು ನೀವು ನೋಡ್ಕೊಳ್ಳಿ. ನೋಡಿ, ಈ ಅಕ್ಕಿ ಹಿಂಗೆ ಮುಂದೆ ಬರ್ತಾ ನೋಡಿ, ಹಿಂಗೆ ಎತ್ತುತ್ತೆ ನೋಡಿ. ಇದು ಮುಂದೆಗಡೆ ಎತ್ತುತ್ತಾ ಇರೋ ಅಕ್ಕಿ. ಯಾವ ಅಕ್ಕಿ ಈ ಕಡೆ ಮುಂದೆಗಡೆ ಚೊಂಚ್ ಕಡೆ ಎತ್ತುತ್ತಾ ಇರುತ್ತೆ, ಅದು ಸ್ಟೆಪ್ಪಾಗಿ ಅಕ್ಕಿ ಏನಾಗುತ್ತೆ ಅಂದರೆ ಹೊಡೆದ್ಬಿಟ್ಟು ಹಂಗೆ ಮನೆ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟು ಹಂಗೆ ಸ್ಟೆಪ್ಪಾಗಿ ಎತ್ತಿ ಹೊಡೆದೊಡ್ದು ಹಂಗೆ ಮುಂದೆ ಹೋಗ್ಬಿಡುತ್ತೆ ಅಕ್ಕಿ. ಅದೇ ಇದು ಹಿಂದೆಗಡೆ ಸೈಡ್ ಮಾಡಿದ್ರೆ 5ನೇ ಕಡೆ ನೋಡ್ಬಿಟ್ಟು ಅಕ್ಕಿ ಹಿಂದೆಗಡೆ ಎತ್ತುತ್ತಾ ಇದ್ದರೆ, ಅಂದರೆ ಎಕ್ಸಾಂಪಲಾಗಿ 1 ಗಂಟೆ 2 ಗಂಟೆ ಕಡೆ ಹಿಂಗೆ ಎತ್ತುತ್ತಾ ಇದ್ದರೆ ಆ ಅಕ್ಕಿ ಏನಂದರೆ ಹೊಡ್ದು ಹಂಗೆ ರಿವರ್ಸ್ ಆಗುತ್ತೆ ಅಂದ್ಬಿಟ್ಟು. ಈ ಅಕ್ಕಿಯಲ್ಲಿ ಪುತ್ಲಿಯಲ್ಲಿ ಸಿಂಟಮ್ಸು ಇದು ನೋಡಬೇಕಂದ್ರೆ ಸುಮಾರು ಆಟ ಗೀಟ ಎಲ್ಲ ನೀವು ಕಣ್ಣಲ್ಲೇ ಸುಮಾರು ಸಿಂಟಮ್ಸ್ಗಳು ನೋಡ್ಬೋದು. ಆಟ ನೋಡಿಬಿಟ್ಟೆ ನೀವು ಜೊತೆ ಹಾಕ್ಬೋದು, ಇಲ್ಲ ನೀವು ಆಡಿಸ್ಬಿಟ್ಟು ನೀವು ತಿಳುವಳಿಕೆ ಮಾಡ್ಕೊಬೋದು ಯಾವ ಥರ ನಮ್ಮ ಅಕ್ಕಿ ಆಡ್ತೈತೆ ಹೆಂಗೆ ಏನು ಅಂತ. ಒಂದು ಅಕ್ಕಿ ಮುಂದೆಗಡೆ ಆಡ್ತೈತೆ, ಆ ಅಕ್ಕಿಗೆ ನಾವು ಹಿಂದೆಗಡೆನೂ ಆಡಬೇಕು ಮುಂದೆಗಡೆನೂ ಆಡಬೇಕು ಅಂತ ಹೇಳಿ ಹಾಕ್ಬಿಡ್ತಾರೆ. ಆದರೆ ಯಾವಾಗಲೂ ಜೊತೆಗಳು ಹಾಕೋವಾಗಲೂ ಅಷ್ಟೇ ಆ ಥರ ನೋಡಿ ಹಾಕ್ಬಾರ್ದು. ಒಂದು ಅಕ್ಕಿ ಪುತ್ಲಿನ ಹಿಡ್ದು ಒಂದೇ ಕಡೆ ಹಿಡ್ದಿಕ್ಕಿದೆ ಅಂದರೆ ಇನ್ನೊಂದು ಅಕ್ಕಿ ಬಂದ್ಬಿಟ್ಟು 4 ದಿಕ್ಕಲ್ಲಿ ಅಲ್ಲಾಡಿಸ್ಬೇಕು ಕಣ್ಣು. ಅಂಥ ಅಕ್ಕಿ ಹಾಕಿದ್ರೆ ನಿಮ್ಮ ಹತ್ರ ಸಕ್ಸಸ್ ಆಗುತ್ತೆ. ಇನ್ನೊಂದು ಏನಂದರೆ ಒಂದು ಫ್ಲೇಯರು ಒಂದು ಬ್ರೀಡರು ಇಂಥ ಅಕ್ಕಿಗೆ ಜೊತೆ ಹಾಕಿದ್ರೆ ಫ್ಲೈಯರ್ ಏನು ಮಾಡುತ್ತೆ, ಯಾವಾಗಲೂ ಅಷ್ಟೇ ಬ್ರೀಡರ್ ಏನು ಮಾಡುತ್ತೆ, ಫ್ಲೈಯರ್ ಏನಿದೆ ಇವಾಗ ನಿಮ್ಮ ಹತ್ರ ಒಂದು ಗಂಡು 10 ಓವರ್ ಆಡ್ತು, ಇವಾಗ ಹೆಣ್ಣು ನಿಮ್ಮ ಹತ್ರ ಬ್ರೀಡರ್ ಇದೆ. ಇವಾಗ ನೀವು 10 ಓವರ್ ಆಡಿದ ಗಂಡು ನೀವು ಒಂದು ಬ್ರೀಡರ್ ಹೆಣ್ಣಿಗೆ ಹಾಕಿದ್ರೆ ಆ ಹೆಣ್ಣೇನು ಮಾಡುತ್ತೆ ಅಂದರೆ ಈ ಗಂಡು ಥರನೇ ಪಟಗಳು ಎತ್ಕೊಡುತ್ತೆ ನಿಮಗೆ. ಅಂದರೆ 10 ಓವರ್ ಆಡೋ ಪಟಗಳೇ ನಿಮಗೆ ಬರುತ್ತೆ ಅದರಲ್ಲಿ. ಒಂದು 10 ಓವರ್ ಆಡೋ ಅಕ್ಕಿ ಇಲ್ಲ 11 ಓವರ್ ಆಡೋ ಅಕ್ಕಿ ಅಂತ. ಅದಕ್ಕೆ ಯಾವಾಗಲೂ ಅಷ್ಟೇ ಈ ಕಣ್ಣು ಪ್ಯೂಪಲಲ್ಲೇ ಸುಮಾರು ಸಿಂಟಮ್ಸ್ಗಳಿದೆ. ಒಂದು ಅಕ್ಕಿ ಹಿಡ್ದಿಗಿದೆ, ಒಂದು ಅಕ್ಕಿ ಬಿಟ್ಟಿದೆ, ಅದು ನೋಡಬಾರ್ದು. ಒಂದು ಅಕ್ಕಿ ಚಿಕ್ಕದು ದೊಡ್ಡದು ಮಾಡುತ್ತೆ, ಒಂದು ಅಕ್ಕಿ ಬಂದ್ಬಿಟ್ಟು ಏನು ಮಾಡೋದೇ ಇಲ್ಲ, ಸಿಂಟಮ್ಸು ಸುಮ್ಮನೆ ಹಂಗೆ ಎಲ್ಲ ಆಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಆದರೆ ಅದು ಒಂದು ಕಡೆ ಅಕ್ಕಿನ ಹಾಕ್ಬೋದು. ಮೇನ್ ಸಿಂಟಮ್ಸ್ ಏನಂದರೆ ಒಂದು ಅಕ್ಕಿ ಚಿಕ್ಕದು ದೊಡ್ಡದು ಮಾಡುತ್ತೆ, 4 ದಿಕ್ಕಲ್ಲೂ ನೋಡಬೇಕು ಅಕ್ಕಿ. ಬರೀ ಚಿಕ್ಕದು ದೊಡ್ಡದು ಮಾಡಿದ್ರೆ ಆಗೋಲ್ಲ. ಎಕ್ಸಾಂಪಲಾಗಿ ನಾನು ಅದು ತೋರಿಸ್ತೀನಿ ನೋಡಿ. ಈ ಅಕ್ಕಿಲಿ ನೋಡಿ, ಇದು ಪುತ್ಲಿನ ಬಂದ್ಬಿಟ್ಟು ಹಿಡ್ದಿರೋ ಅಕ್ಕಿ. ಇದು ಎಕ್ಸಾಂಪಲ್ಗೆ ನೋಡಿ, ಈ ಅಕ್ಕಿ ಬಂದ್ಬಿಟ್ಟು ಚಿಕ್ಕದು ದೊಡ್ಡದು ಆ ಥರ ಏನೂ ಸಿಂಟಮ್ಸ್ಗಳು ಮಾಡಲ್ಲ. ಇನ್ನೊಂದೇನೆಂದರೆ ನೋಡೋ ರೀತಿ ಇರುತ್ತೆ, ಆದರೆ ಸುಮ್ಮನೆ ಈ ಅಕ್ಕಿ ಬಂದ್ಬಿಟ್ಟು ಜರಕ್ ಹೊಡಿತಾ ಇರೋದು, ಸುಮ್ಮನೆ ಲೈಟಾಗಿ ಹಿಂಗೆ ತಿರ್ಸುತ್ತೆ ಅಷ್ಟೇ ಅಕ್ಕಿ ಇದು. ಇವಾಗ ಇದು ಹೆಣ್ಣು ತೋರಿಸ್ತೀನಿ ನೋಡಿ. ಈ ಅಕ್ಕಿ ನೋಡಿ ಪುತ್ಲಿನ ಸಿಂಕು ಮಾಡುತ್ತೆ ನೋಡಿ. ಅಕ್ಕಿ ನೋಡಿ, ನೋಡೋದು ರೀತಿಯೂ ಚೆನ್ನಾಗಿದೆ ಅಕ್ಕಿಯಲ್ಲಿದು ನೋಡಿ. ಈ ಥರ ಪುತ್ಲಿಗಳಲ್ಲಿ ನೀವು ಏನಿದ್ರೂ ಪುತ್ಲಿಗಳಲ್ಲಿ ನೀವು ನೋಡಿಬಿಟ್ಟು ಜೊತೆಗಳು ಹಾಕ್ಕೊಬೇಕು. ಅದು ಫ್ಯೂಚರಲ್ಲಿ ನಾನು ಇನ್ನೂ ಏನೇನು ನೀರು ನೋಡಬೇಕು ಅಂತ ಅದು ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೀವು ಅದು ನೋಡ್ಕೊಬೋದು. ಅದು ಇನ್ನೂ ಸುಮಾರು ಸಿಂಟಮ್ಸ್ಗಳು ನೋಡಿಬಿಟ್ಟೆ ಜೊತೆ ಹಾಕಬೇಕು. ಅದು ಮುಂದೆ ಫ್ಯೂಚರ್ ವೀಡಿಯೋಗಳಲ್ಲೇ ಹಾಕ್ತೀನಿ. ಸದ್ಯಕ್ಕಿದು ವೀಡಿಯೋ ಬಂದ್ಬಿಟ್ಟು ದೊಡ್ಡದಾಗ್ಬಿಡುತ್ತೆ. ನಾನು ಒಂದು ಅರ್ಧ ಗಂಟೆದು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಆದರೆ ಸ್ವಲ್ಪ ಮಿಕ್ಸ್ಚರ್ ಚೋಚೋಬಾತ್ ಥರ ಹಾಕ್ಬಿಟ್ಟಿದ್ದೀನಿ, ನಿಮಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ನೀವು ಸ್ವಲ್ಪ ಏನು ನಾನು ಹೇಳಿದ್ದೀನಿ ಅದೊಂದು ಸ್ವಲ್ಪ ನೋಡ್ಬಿಟ್ಟು ಕ್ಲೀನಾಗಿ ಪ್ರಾಕ್ಟಿಕಲಾಗಿ ಮಾಡಿ. ಇನ್ನೂ ಸುಮಾರು ಪುತ್ಲಿಯಲ್ಲೇ ಸುಮಾರು ಸಿಂಟಮ್ಸ್ಗಳಿದೆ, ಅದು ನಾನು ಕ್ಲೀನಾಗಿ ಒನ್ ಬೈ ಒನ್ನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ಏನಂದರೆ ಇದು ವೀಡಿಯೋ ದೊಡ್ಡದಾಗ್ಬಿಡುತ್ತೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಸ್ವಲ್ಪ ಅದು ಇದು ಮಿಕ್ಸ್ ಮಾಡಿ ಹೇಳ್ಬಿಟ್ಟಿದ್ದೀನಿ. ಮಿಕ್ಸ್ ಅಂದರೆ ಹೇಳಿದ್ದು ಏನಿದೆ ಅದು ಕರೆಕ್ಟಾಗಿ ಹೇಳಿರೋದೆ. ಏನಂದರೆ ನಿಮಗೆ ಫಸ್ಟು ಗೇಟ್ಲಿ ಮಾಡೋದು ಹೇಳ್ಬಿಟ್ಟು ಆಮೇಲೆ ರಿವರ್ಸು ಬೇರೆದು ಟ್ರಾಪಿಕ್ ಬಾಜಿದ್ರು ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದೇನೆಂದರೆ ಗೇಟ್ಲಿ ಮಾಡೋದು ಅಕ್ಕಿಗಳದ್ದು ಸ್ವಲ್ಪ ಕಣ್ಣದು ವೀಡಿಯೋ ಎಲ್ಲ ಹಿಡಿಬೇಕು.
ನಾನು ಸ್ವಲ್ಪ ಆಚೆ ಕಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಮಾಡೋಕ್ಕೆ ತೀರಾ ಕಷ್ಟ. ನಾನು 1 ವೀಕು ಒಂದು 10 ದಿವಸ ಆ ಥರ ಬಿಟ್ಟು ಬರಬೇಕಾಗುತ್ತೆ ಕೆಲ್ಸಕ್ಕೆ ಹೋದರೆ ಆಚೆ ಕಡೆ. ಅದು ಬಂದು ನಾನು ಏನಾದ್ರು ಮನೇಲಿದ್ದರೆ ಅವಾಗ ಬೈ ಚಾನ್ಸು ಕಣ್ಣದು ವೀಡಿಯೋ ಹಿಡಿದ್ಬಿಟ್ಟು ಆಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಅಕ್ಕಿ ಅಷ್ಟೇ, ಯಾವ ಅಕ್ಕಿ ಆದರೂ ಚಿಕ್ಕದು ದೊಡ್ಡದು ಈ ಥರ ಮಾಡೋ ಅಕ್ಕಿ ಬಂದ್ಬಿಟ್ಟು ಸುಮಾರು ಸಿಂಟಮ್ಸ್ ಇದೆ. ಒಂದೇ ಸಿಂಟಮ್ಸಲ್ಲಿ ಸುಮಾರು ಸಿಂಟಮ್ಸ್ಗಳಿದೆ. ಯಾವ ಅಕ್ಕಿ ಚಿಕ್ಕದು ದೊಡ್ಡದು ಮಾಡುತ್ತೆ ಅಂಥ ಅಕ್ಕಿ ಬಂದ್ಬಿಟ್ಟು ಮೇಲೆ ಕೆಳಗಡೆ ಆಡುತ್ತೆ. ಇನ್ನೊಂದೇನೆಂದರೆ ನೋಡೋ ರೀತಿ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಪಕ್ಕಾ ಮಾಡುತ್ತೆ ಅಕ್ಕಿ, ಮನೆ ಬಿಡಲ್ಲ ಚಿಕ್ಕದು ದೊಡ್ಡದು ಮಾಡೋ ಅಕ್ಕಿಗಳು. ಅದಾದಮೇಲೆ ಅದು ಪುತ್ಲಿ ಮೇಲೆ ಯಾವ ಥರ ರಿಂಗ್ ಬಂದರೆ ಅಕ್ಕಿಯಲ್ಲಿ ಚೋರಿ ಚೆನ್ನಾಗಿರುತ್ತೆ, ಆಡೋ ಅಕ್ಕಿಗೆ ಯಾವ ಥರ ರಿಂಗ್ ನಾವು ಸೆಲೆಕ್ಷನ್ ಮಾಡಬೇಕು, ಇದೆಲ್ಲ ಒನ್ ಬೈ ಒನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಹೇಳೋಕ್ಕೋದ್ರೆ ಇದು ಒಂಥರ ಸಮುದ್ರ ಇದ್ದಂಗೆ ಶೋಕಿ. ಯಾರೂ ಇನ್ನೂವರೆಗೂ ಈ ಶೋಕಿಯಲ್ಲಿ ಡಿಗ್ರಿ ತೊಗೊಂಡಿಲ್ಲ. ಹೇಳ್ತಾರೆ ಸುಮಾರು ಜನ ಅಂತ, ಆದರೆ ಹೇಳೋಕ್ಕಾಗಲ್ಲ. ಈ ಅಕ್ಕಿಗಳಲ್ಲಿ ತುಂಬ ಕಷ್ಟ ಇದೆ. ಆದ್ರೂ ನಾವು ಏನೋ ಒಂದು ತಿಳ್ಕೊಂಡು ಒಂದು ಒಳ್ಳೆ ಅಕ್ಕಿ ಹಿಡಿಯೋದಾಗಲಿ, ಒಂದು ಅಕ್ಕಿ ಬಿಡೋದಾಗಲಿ, ನಾವು ಅದೊಂದು ಬಿಡೋ ಅಕ್ಕಿ ಯಾವುದು, ರೆಕ್ಕೆ ಹೊಡೆದು ಮನೇಲಿ ಇಟ್ಕೊಳೋ ಅಕ್ಕಿ ಯಾವುದು ಅಂತ ನಮಗಷ್ಟು ಗೊತ್ತಾದರೆ ಅದೇ ಒಂದು ದೊಡ್ಡ ವಿಷಯ ಆಗುತ್ತೆ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಅಕ್ಕಿಗಳದ್ದು ನೀವು ನೋಡ್ಕೊಳ್ಳಿ. ಯಾವ ಥರ ಅಕ್ಕಿಗೆ ಯಾವ ಥರ ಅಕ್ಕಿ ಬಂದ್ಬಿಟ್ಟು ನಾವು ಮ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಅದನ್ನು ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಇನ್ನೊಂದೇನೆಂದರೆ ಕಣ್ಣುಗಳಲ್ಲಿ ನೀರು ನೋಡೋದಿದೆ. ಯಾವ ಥರ ನೀರು ಇದ್ದರೆ ಯಾವ ಥರ ಅಕ್ಕಿ ಆಡುತ್ತೆ ಮಾಡುತ್ತೆ ಅಂದ್ಬಿಟ್ಟು ಅದು ನಾನು ನಿಮಗೆ ಕ್ಲೀನಾಗಿ ಮುಂದೆ ಫ್ಯೂಚರ್ ವೀಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸತಿ ವೀಡಿಯೋಗಳು ನೋಡಿ. ಇನ್ನೂ ಏನಾದರೂ ಪಾಯಿಂಟ್ಗಳು ನಿಮಗೆ ಏನಾದ್ರು ತಿಳಿಸ್ಕೊಡ್ಬೇಕು, ಏನಾದ್ರು ಮಾಡಿಕೊಡ್ಬೇಕಂದ್ರೆ ನೋಡಿ. ಇನ್ನೊಂದೇನೆಂದರೆ ಈ ಅಕ್ಕಿ ಪುತ್ಲಿಯಲ್ಲೇ ನಾವು ಸಲಕ್ನಿನೂ ನೋಡ್ಬೋದು. ಅಕ್ಕಿಯಲ್ಲಿ ಎಷ್ಟು ಟೆಂಪರ್ ಇದೆ, ಅಕ್ಕಿ ಎಷ್ಟು ಸಲಕ್ನಿ ಇದೆ ಅಂತ. ಟೆಂಪರ್ ಅಕ್ಕಿ ಅಂದರೆ ಒಂದೇ, ಯಾವ ಅಕ್ಕಿ ಬಂದ್ಬಿಟ್ಟು ಪುತ್ಲಿ ಹಿಡ್ದಿಕ್ಕಿರುತ್ತೆ ಅಂಥ ಅಕ್ಕಿಯಲ್ಲಿ ಒಳ್ಳೆ ಟೆಂಪರ್ ಇರುತ್ತೆ. ಅದಾದಮೇಲೆ ಈ ಕಣ್ಣಲ್ಲಿ ನೀರು ಮೇನ್ ಅದು ನೋಡಬೇಕು. ಈ ಅಕ್ಕಿದು ಬಾಡಿ ಶೇಪ್ ಎಲ್ಲ ಕ್ಲೀನಾಗಿ ನೀವು ನೋಡ್ಕೊಳ್ಳಿ. ಇದು ನಮ್ಮದು ಒಳ್ಳೆ ಚೀನಿ ಹಣ್ಣು, ಟೆಂಪರ್ ಜಾಸ್ತಿ ಈ ಅಕ್ಕಿಯಲ್ಲಿ, ಪಟಗಳೆಲ್ಲ ಭಾರಿ ಚೆನ್ನಾಗಿ ಆಡಿದೆ ಅಕ್ಕಿಯಲ್ಲಿ. ನಾನು ಮುಂದೆ ಫ್ಯೂಚರಲ್ಲಿ ನಿಮಗೆ ವೀಡಿಯೋದಲ್ಲಿ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದೆ ಫ್ಯೂಚರ್ದಲ್ಲಿ ಯಾವ ಥರ ವೀಡಿಯೋಗಳು ಮಾಡಬೇಕು, ನಿಮ್ಗೆ ಯಾವ ಥರ ಅರ್ಥ ಆಗ್ತಾಯಿದಾ ಇಲ್ವಾ ಅಂತ ಗೊತ್ತಾಗೋಕ್ಕೆ. ನಾನು ಏನು ವೀಡಿಯೋ ಮಾಡ್ತೀನಿ ನಿಮ್ಗೆ ಅರ್ಥ ಆಗ್ತಾಯಿದಾ ಇಲ್ವಾ ಅಂತ ಗೊತ್ತಾದರೆ ನಾನು ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿ ಏನೋ ಮಾಡ್ಬೋದು. ಇನ್ನೊಂದೇನೆಂದರೆ ನಾನು ಮೊಬೈಲಲ್ಲೇ ವೀಡಿಯೋ ಮಾಡಿ ಹಾಕ್ಬಿಡೋದು, ಅಪ್ಲೋಡ್ ಮಾಡಿಬಿಡೋದು. ನಾನೇನು ಇದು ನಾನು ಮಾಡಿರೋ ವೀಡಿಯೋ ನಾನೇ ನೋಡೋಲ್ಲ. ಅದಕ್ಕೋಸ್ಕರ ನೀವೇನಿರೋದು ನೋಡಿಬಿಟ್ಟು ಕರೆಕ್ಟಾಗಿದಾ ಇಲ್ವಾ ಏನು ಅಂತ ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ನೋಡ್ಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.